ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿರೋರಂತೂ ಚೆನ್ನಾಗಿದ್ದಾರೆ. ಇವತ್ತು ನಾನು 29ನೇ ತಾರೀಕು ಜನವರಿ 2024 ಕೋರಮಂಗಲ ನಂದನಾ ಪ್ಯಾಲೇಸ್ 3rd ಫ್ಲೋರ್ ಕಾನ್ಫರೆನ್ಸ್ ಹಾಲ್. ಈ ಥರ ಕಾನ್ಫರೆನ್ಸ್ ಹಾಲ್ ಇದೆ. ಮಾರ್ಕೆಟು ಮಾಡ್ತಾಯಿದ್ದೀನಿ. ನಿಮ್ಮದು ಯಾವ್ದಾದ್ರು ಬಟ್ಟೆ ಪಟ್ಟಿ ಬೇಕು ಅಂದರೂ ಬಂದು ಮಾಡ್ಕೊಳ್ಳಿ. ಟ್ರೈನಿಂಗ್ ಬೇಕಂದ್ರೂ ಈ ಹಾಲ್ನ ಬಳಸ್ಕೋಬೋದು. ತುಂಬ ಚೆನ್ನಾಗಿದೆ. ಜೊತೆಗೆ ಸರ್ವೀಸ್ ತುಂಬ ಚೆನ್ನಾಗಿ ಕೊಡ್ತಾರೆ ಇಲ್ಲಿರೋರೆಲ್ಲ. ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳ್ತಾ ಇರ್ತವೆ. ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಅಂತ ಮುಂದೆ ಒಂದು ಪುಸ್ತಕ ಬರಿತಾ ಇದ್ದಾನೆ. ಅದರಲ್ಲಿ ಒಂದು ಚಾಪ್ಟರು ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ ಅಂತ. ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತ ಇದ್ದರು, ಕರ್ನಾಟಕದ ಗಾಂಧಿ, ನ್ಯಾಷನಲ್ ಕಾಲೇಜ್ ಫೌಂಡರು ಮತ್ತು ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ಕರ್ನಾಟಕದ ಗಾಂಧಿ ಅಂತ ಅವ್ರನ್ನ ಕರಿತಾ ಇದ್ರು. ಓಕೆ, ಅವ್ರ ರೂಮಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕೊಂಬಿಟ್ಟು ಕೆಳಗಡೆ ಪ್ರಶ್ನಿಸದೆ ಒಪ್ಪಬೇಡಿ ಅಂತ ಬರ್ಕೊಂಡಿದ್ರು. ಅವರೊಂದು ರೂಮು ಸಿಂಪಲ್ ಲಿವಿಂಗ್ ಆಗಿತ್ತು ಅವ್ರದ್ದು. ಒಂದು ಆರ್ಡಿನರಿ ಚಾಪೆ ಮೇಲೆ ಮಲ್ಕೋತಾ ಇದ್ರು. ನಾನು ನೋಡಿದ್ದೆ ಅದು ರೂಮು. ನ್ಯಾಷನಲ್ ಕಾಲೇಜಲ್ಲೇ ಒಂದು ರೂಮ್ನ ಅಲ್ಲೇ ಸ್ಕೂಲಲ್ಲೇ ಒಂದು ರೂಮ್ ತೊಗೊಂಡಿರೋರು. ಚಾಪೆ, ಒಂದು ದಿಂಬು, ಒಂದು ಬೆಡ್ಶೀಟು, ದೊಡ್ಡ ಕ್ವಶನ್ ಮಾರ್ಕ್. ಸೊ ಪ್ರಶ್ನೆ ಕೇಳ್ಕೊಂಡ್ರೆ ಉತ್ತರ ಸಿಗುತ್ತೆ. ಸರ್ ಯಾರನ್ನ ಕೇಳ್ಕೋಬೇಕು? ಕೆಲವು ಸರಿ ನಿಮ್ಮನ್ನು ನೀವೇ ಕೇಳ್ಕೋಬೇಕು. ನಿಮ್ಮನ್ನು ನೀವೇ ಕೇಳ್ಕೊಂಡ್ರೆ ಓ ಆರ್ ಯು ಅಂದರೆ ನಾನು ಯಾರು? ಹೋ ಆಮ್ ಐ? ಇದು ರಮಣ ಮಹರ್ಷಿಗಳು, ಶ್ರೀರಾಮಕೃಷ್ಣ ಪರಮಹಂಸರೆಲ್ಲ ಹೇಳಾರೆ. ನಾನು ಯಾರು ಅಂತ ಪ್ರಶ್ನೆ ಕೇಳ್ಕೊಂಡ್ರೆ ನಮಗೆ ನಮ್ಮ ಜೀವನದಲ್ಲಿ ಉತ್ತರ ಸಿಕ್ಕಾಬಡೆ ಸಿಗುತ್ತೆ ಅಂತ ಹೇಳಾರೆ. ಸೊ ಅದಕ್ಕೋಸ್ಕರ ಪ್ರಶ್ನೆ ಕೇಳಬೇಕು. ಈಗ ನಾನಿಲ್ಲಿ 5 ಟೀಮ್ ಇತ್ತು. 5 ಟೀಮ್ವರೆಗೂ ಪ್ರಶ್ನೆ ಕೇಳಿದ್ದೆ. ಕೊಟ್ಟಿದ್ದಾರೆ ಚೀಟಿನಲ್ಲಿ, ನೋಡ್ತಾನೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತಾ ಬರ್ತೇನೆ. ಬೇಕಂತಲೇ ಸಮಸ್ಯೆಗಳನ್ನು ಉಂಟು ಮಾಡುವ ವ್ಯಕ್ತಿಗಳನ್ನು ನಾವು ಹೇಗೆ ಸಂಭಾಳಿಸಬೇಕು? ಇದು ತುಂಬ ಒಳ್ಳೆ ಪ್ರಶ್ನೆ. ಚಪ್ಪಾಳೆ ಹೊಡೆದ್ಬಿಡಿ ಅವ್ರಿಗೆ. ಬೇಕೋ ಬೇಡವೋ ಗೊತ್ತಿಲ್ಲ, ಕೆಲವರು ಆ ಥರದ ಎಲಿಮೆಂಟ್ಸ್ ಇರುತ್ತೆ ನಮ್ಮ ಸುತ್ತಮುತ್ತ. ಒಂದು, ಇಗ್ನೋರೆನ್ಸ್ ಇಸ್ ದ ಬೆಸ್ಟ್ ಮೆಡಿಸನ್ ಅಂತ ಹೇಳ್ತವೆ. ಇಗ್ನೋರೆನ್ಸ್ ಈಸ್ ದ ಬೆಸ್ಟ್ ಮೆಡಿಸನ್. ಈಗ ನೀವು ಬಾಸ್ ಆಗಿದ್ದರೆ ನಿಮಗೇನು ಮಾಡಬೇಕು ಗೊತ್ತು, ಕಿತ್ತಾಕ್ತೀರಾ. ಬಟ್ ಈಕ್ವಲ್ ಆಗಿದ್ದರೆ, ಕೊಲೀಗ್ಸ್ ಆಗಿದ್ದರೆ, ನಂದೊಂದು ಫಾರ್ಮುಲಾ ಇದೆ, ಅದನ್ನು ಹೇಳಿಬಿಡ್ತೇನೆ. ಒಂದು ಯಾವುದೇ ಸಂಸ್ಥೆನಲ್ಲಿರಲಿ ಹೆಂಗೆ ಬದುಕಬೇಕು ಅನ್ನೋದಕ್ಕೆ ನಂದು ಫಾರ್ಮುಲಾ ಏನಂದರೆ, ನಮ್ಮ ಕೊಲೀಗ್ಸು ಈಕ್ವಲ್ ಕೇಡರು, ಫ್ರೆಂಡ್ಲಿ ಆಗಿರಬೇಕು. ನಮಗಿನ್ನ ಮೇಲಿರ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ನಮಗಿನ್ನ ಜೂನಿಯರ್ಸು, ಅವರು ಮನುಷ್ಯರು ಅಂತ ಟ್ರೀಟ್ ಮಾಡಬೇಕು. ಪ್ರಾಬ್ಲಮ್ ಅಷ್ಟು ಬರಲ್ಲ. ಇದು ನನ್ನ ಫಾರ್ಮುಲಾ. ಓಕೆ, ಸೊ ಈ ಥರ ಇರ್ತಾರೆ. ಕೆಲವು ಸಾರಿ ಮುಳ್ಳನ್ನು ಕಿತ್ತಾಕೋಕ್ಕೆ ಸಾಧ್ಯ ಆಗುತ್ತೆ, ಆದರೆ ಕೆಲವು ಸಾರಿ ಗಂಟು ಹಾಕೊಂಡು ಬಿಟ್ಟಿರ್ತೀವಿ, ಬಿಡೋಕ್ಕಾಗಲ್ಲ. ಆವಾಗ ನಾನು ನನ್ನ ಕಡೆ ಸ್ವಲ್ಪ ಸ್ವಾರ್ಥಿಯಾಗಿ, ಸೆಲ್ಫಿಶ್ ಆಗಿ, ನನಗೇನು ಬೇಕೋ ಅದು ನೋಡ್ಕೋಬೇಕು. ಇಂಟ್ರೆಸ್ಟು ಅರ್ಥ ಆಗ್ತಾ ಇದೆಯಾ? ಫೋಕಸ್ ಆನ್ ಯುವರ್ ಸೆಲ್ಫ್, ನಾಟ್ ಆನ್ ದಟ್ ಫೆಲೋ. ಯುವರ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್. ಥ್ಯಾಂಕ್ ಯು. ಸೊ ಟೀಮ್ ನಂಬರ್ 2 ಕೇಳಿದ್ದಾರೆ, ಕೆಲವು ಜನ ಸಮಸ್ಯೆಗಳನ್ನು ಗುರುತಿಸುವುದಿಲ್ಲ. ಯಾಕೆ ಸರ್ ಅಂದರೆ, ಇದು ಒಬ್ಬರು ಸಮಸ್ಯೆ ಅಲ್ಲ, ಸುಮಾರು ಜನ, ಹೆಚ್ಚಿನ ಜನ ಅವ್ರಿಗೆ ಸಮಸ್ಯೆಲಿದ್ದರೂ ಸಮಸ್ಯೆ ಏನು, ಯಾಕೆ ಅಂತ ಗೊತ್ತಿರಲ್ಲ. ಸೊ ಫಾರ್ ದಟ್ ವಿ ಹ್ಯಾವ್ ಟು ಡಿಫೈನ್ ದ ಪ್ರಾಬ್ಲಮ್. ನನಗೇನು ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾದ್ರೆ ತಾನೇ ಅದನ್ನು ಹುಡ್ಕೋಕ್ಕೆ ಸಾಧ್ಯ. ಆಮೇಲೆ ಕೆಲವರಿಗೆ ಸಮಸ್ಯೆ, ಈಗ ಒಂದು ಕಥೆ ಇದೆ. ಏನಂದರೆ, ಮನೆಯಲ್ಲಿ ಉಂಗುರ ಕಳೆದೋಯ್ತು. ಒಬ್ಬ ಹೋಗ್ಬಿಟ್ಟು ರೋಡಲ್ಲಿ ಹುಡುಕ್ತಾ ಇದ್ನಂತೆ. ಯಾಕೆ ಅಂದರೆ, ಅಲ್ಲಿ ನಮ್ಮ ಮನೇಲಿ ಕರೆಂಟ್ ಇಲ್ಲ, ರೋಡಲ್ಲಿ ಕರೆಂಟ್ ಇದೆ, ಅದಕ್ಕೆ ಹುಡುಕ್ತಾ ಇದ್ದೀನಿ ಇಂದಂತೆ. ಏನರ್ಥ ಅಲ್ಲಿಗೆ? ದಡ್ಡನ ಮಗ ಅಂತ ಹೇಳ್ತಾವ್ರವರು. ಕರೆಕ್ಟಾ? ಸೊ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲೇ ಸೊಲ್ಯೂಷನ್ ಇರೋದು, ನಾಟ್ ಅಟ್ ಸಮಥಿಂಗ್ ಎಲ್ಸ್. ಹುಡುಕಬೇಕು. ಕರೆಕ್ಟಾ? ಸೊ ಆ ಥರ ಯೋಚನೆ ಮಾಡೋಣ. ಸಮಯ ಹೇಗೆ ನಿಭಾಯಿಸುವುದು, ಸಮಯದ ಜೊತೆಗೆ ಸಾಗುವುದಕ್ಕಷ್ಟೇ ನಮಗೆ ಸಾಧ್ಯ ಆಗುತ್ತೆ. ಟೈಮ್ ಸ್ಪೆಷಾಲಿಟಿ ಏನು ಗೊತ್ತಾ? ನೀವು ಅದ್ರ ಜೊತೆಗೆ ಹೋಗ್ಬೇಕೇ ಹೊರತು ಅದು ನಿಮ್ಮ ಜೊತೆಗೆ ಬರಲ್ಲ. ಇಟ್ ಈಸ್ ಲೈಕ್ ಎ ಟ್ರೈನ್ ಟ್ರ್ಯಾಕ್. 2 ಟ್ರ್ಯಾಕ್ ಇರುತ್ತೆ ಟ್ರೈನು. ಒಂದು ಲೈಫ್ ಟ್ರ್ಯಾಕ್ ಆಲ್ರೆಡಿ ಇದ್ದೆ ಟೈಮ್ದು, ಅದ್ರ ಜೊತೆಗೆ ನಾನು ಹೋಗ್ಬೇಕಷ್ಟೇ.
ನಾನು ಅದ್ರ ಜೊತೆಗೆ ಹೋಗಲಿಲ್ಲ, ಇಲ್ಲೇ ಉಳಿದೆ, ಔಟ್ಡೇಟ್ ಆಗೋದೆ. ಅದ್ರ ಜೊತೆಗೆ ಹೋದೆ, ಅಪ್ಡೇಟ್ ಆದೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋದೆ, ಫಾಸ್ಟ್ ಮೂವಿಂಗ್ ಫಾರ್ವರ್ಡ್. ಓಕೆ, ಸೊ ಟೈಮ್ ಜೊತೆಗೆ ನಾವು ಹೋಗಬೇಕೇ ಹೊರತು ನಮ್ಮ ಜೊತೆಗೆ ಟೈಮ್ ಬರಲ್ಲ. ನಮಗೊಂದು ಲಾಸ್ಟ್ ಡೇಟು ಫಸ್ಟ್ ಡೇಟು ಕೊಡುತ್ತಷ್ಟೇ. ಅದು DOB ಕೊಡ್ತದೆ. ಸೊ ರೀಡ್ ಮೈ ಬುಕ್, ಅನುಕ್ಷಣ ಅನುಭವಿಸಿ, ಸೆಲೆಬ್ರೇಟ್ ಎವರಿ ಮೂಮೆಂಟ್. ಟೈಮ್ ಹೆಂಗೆ ಮ್ಯಾನೇಜ್ ಮಾಡೋದು ಹೇಳ್ಕೊಟ್ಟಿದ್ದೇನೆ. ಸಿಂಪಲ್ ಆಗಿ ಹೇಳೋದಾದರೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ಬಟ್ ಪ್ರಯಾರಿಟಿ ಮ್ಯಾನೇಜ್ಮೆಂಟ್. ನಾನು ಯಾವುದು ಫಸ್ಟು, ಯಾವುದು ಅರ್ಜೆಂಟು, ಯಾವುದು ಇಂಪಾರ್ಟೆಂಟು ಅಂತ ಅದು ಫಸ್ಟ್ ಮಾಡಬೇಕು. ದೆನ್ ಇಟ್ ಈಸ್ ಈಸಿಲಿ. ಸಮಯ ಈಗ ನನ್ನ ಜೊತೆ ಇದೆ. ನಾನು ಅದಕ್ಕೆ ಹೇಳಿದ್ದು, ಬೆಳಗ್ಗೆ 10 ಗಂಟೆ ಕರೆಕ್ಟಾಗಿ ಬಂದೆ ಬೇಕಂತ ಅವ್ರು ಹೇಳಿದ್ರು ಬರತ್ತು. 10 ಗಂಟೆಗೆ ಸರ್ ಶುರು ಮಾಡ್ತೀವಿ. ಲಗೇಜ್ ಕಳಿಸಿದ್ದೆ, ಸೊ ನಾನು ಬಂದಿದ್ದೀನಿ ಅಂತ ಗೊತ್ತಾಯಿತು. ಆಮೇಲೆ ಅವರು ಬಂದರು, ಎಲ್ಲ ಐಟಮ್ ಬಂತು, ಇವರು ಬಂದರು, ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಯಿತು. ನಾನು ಫೋನು ಮಾಡಲಿಲ್ಲ. ಬಟ್ ಐ ಆಮ್ ದೇರ್. ಬೇಕಂತ 10 o'clock ಕರೆಕ್ಟಾಗಿ ಬಂದೆ ಗೊತ್ತಾ ನಾನು. ಬಿಕಾಸ್ ಐ ಹ್ಯಾವ್ ಕಮಿಟೆಡ್ ಫಾರ್ 10 o'clock. ಐ ವಾಂಟ್ ಟು ಬಿ ಇನ್ ದಿಸ್ ಹಾಲ್. ಐ ಆಮ್ ಇಯರ್. ಇಷ್ಟೇ ಅಲ್ಲ, ನಾನು 15-20 ವರ್ಷದಿಂದ ನಾನು ಎಲ್ಲೇ ಹೋಗ್ಬೇಕಾದ್ರೂ 99% ಟೈಮ್ ಮ್ಯಾನೇಜ್ ಮಾಡಿದ್ದೀನಿ. ಇದೇ ಬೆಂಗಳೂರಿನಲ್ಲಪ್ಪ. ಅರ್ಥ ಆಗ್ತಾ ಇದೆಯಾ? ನಾನು ಮ್ಯಾನೇಜ್ ಮಾಡಲೇಬೇಕು ಅಂದರೆ ಆಗ್ತದೆ ಅಷ್ಟೇ. ಜೊತೆಗೆ ಸೂಪರ್ ಕಾನ್ಷಿಯಸ್ ಮೈಂಡ್ ಹೆಂಗೆ ಕೆಲಸ ಮಾಡುತ್ತೆ ಗೊತ್ತಾ? ನಮಗೆಲ್ಲ ರೋಡ್ ಖಾಲಿ ಆಗಿರಲಿಲ್ಲ, 5 ನಿಮಿಷಕ್ಕೆ ಹೋಗ್ಬೇಕಂದ್ರೆ ರೋಡ್ ಇದ್ಕಿದ್ದಂಗೆ ಖಾಲಿ ಆಗೋಗುತ್ತಂತೆ. 1-2 ಸಾರಿ ಅನುಭವ ಆಗಿದೆ. ಪಾರ್ಕಿಂಗ್ ಸಿಕ್ಕಿರಲಿಲ್ಲ, ವೆರಿ ಇಂಪಾರ್ಟೆಂಟ್. ಯಾವುದೋ ಒಂದು ರೆಕಾರ್ಡಿಂಗ್ ಹೋಗ್ಬೇಕಾಗಿತ್ತು, ಆ ಸ್ಟುಡಿಯೋ ಲೈವ್ ಶುರು ಆಗ್ತಾ ಇತ್ತು. ನಾನು ಹೋಗೋ ಟೈಮ್ ಕರೆಕ್ಟಾಗಿ ತೆಗ್ದ, ಕರೆಕ್ಟಾಗಿ ಪಾರ್ಕ್ ಮಾಡಿಬಿಟ್ಟು ಟಕ್ ಅಂತ ಹೊಟ್ಟೋದು. ಥಿಂಗ್ಸ್ ವಿಲ್ ಹ್ಯಾಪನ್. ದಟ್ ಈಸ್ ದ ಪವರ್ ಆಫ್ ಸೂಪರ್ ಕಾನ್ಷಿಯಸ್ ಮೈಂಡ್. ಬೇರೆ ವ್ಯಕ್ತಿಯ ವ್ಯಕ್ತಿತ್ವ ಗುರುತಿಸುವುದು ಹೇಗೆ? ನಮ್ಮ ವ್ಯಕ್ತಿತ್ವವನ್ನು ನಾವು ಗುರುತಿಸಿಕೊಳ್ಳಲು ಸಾಧ್ಯವಾಗುವುದಾದರೆ ಇನ್ನೊಬ್ಬರ ವ್ಯಕ್ತಿತ್ವ ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ವ್ಯಕ್ತಿ ಹೇಗೆ? ಫಾರ್ ಎಕ್ಸಾಂಪಲ್, ಇನ್ ಮೈ ಕೇಸ್, ಬೈ ಬೀಯಿಂಗ್ ಎ ಕಮ್ಯುನಿಕೇಷನ್ ಎಕ್ಸ್ಪರ್ಟ್, ಜಸ್ಟ್ ಬಿಕಾಸ್ ಆಫ್ ದ ಬಾಡಿ ಲ್ಯಾಂಗ್ವೇಜ್ ಐ ಕ್ಯಾನ್ ಜಡ್ಜ್ ಪೀಪಲ್. ಅವ್ರು ಬರೀ ಬಾಡಿ ಲ್ಯಾಂಗ್ವೇಜ್, ಹೆಂಗೆ ನಿಂತ್ಕೋತಾರೆ, ಹೆಂಗೆ ಕೂತ್ಕೋತಾರೆ, ಅವ್ರ ಮುಖ ಹೆಂಗಿದೆ, ಅರಳೆಣ್ಣೆ ಕುಡ್ದಂಗಿದೆಯಾ, ಏನು ಕ್ಲಿಯರಾಗಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ಇನ್ನು ಕೆಲವರು ಕಳ್ಳರು ಕದೀಮ್ರಿರ್ತಾರೆ, ಮೇಲ್ಗಡೆ ಮುಖವಾಡ ಹಾಕೊಂಬಂದ್ಬಿಟ್ಟಿರ್ತಾರೆ, ಒಳಗಡೆ ಕದೀಮ್ರಾಗಿರ್ತಾರೆ. ಬಟ್ ಅದು ಜಾಸ್ತಿ ಹೊತ್ತಿರಲ್ಲ. ನಿಮಗೆ ಗುಟ್ಟು ಹೇಳ್ಕೊಡ್ತೀನಿ, ನೀವು ಮನಸ್ಸೊಳಗಡೆ ಕೆಟ್ಟದಿಟ್ಕೊಂಡು ಮುಖದ ಮೇಲೆ ಸ್ಮೈಲ್ ತೊಗೊಳಕ್ಕೆ ಜಾಸ್ತಿ ಹೊತ್ತಾಗಲ್ಲ. ಓನ್ಲಿ ಇಟ್ ಈಸ್ ಆರ್ಟಿಫಿಷಿಯಲ್. ಓನ್ಲಿ ಇಟ್ ವಿಲ್ ಬಿ ದೇರ್ ಫಾರ್ ಓನ್ಲಿ ಫಾರ್ ಸಮ್ ಟೈಮ್. ಬಟ್ ಅದಕ್ಕೆ ನಾನು ಹೇಳ್ತೀನಿ, ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್ ಅಂತ ಬೆಂಗಳೂರಿನಲ್ಲಿದೆ. ಅದು ಇಲ್ಲೂ ಇದೆ, ಇಲ್ಲೂ ಇದೆ. ಕರೆಕ್ಟಾ? ಇವೆರಡೂ ಕ್ಲಿಯರ್ ಆಗಬೇಕು. ಆ ಸಿವರೇಜ್ ಕೊಚ್ಚೆ ತೆಗೆದಾಕಬೇಕು, ಫಿಲ್ಟರ್ ವಾಟರ್ ಬರಬೇಕು, ಹಂಗೆ ಸರಿ ಹೋಗುತ್ತೆ. ನಿಮ್ಮ ಮುಖದಲ್ಲಿ ಕಳೆ ಬರಬೇಕೆಂದರೆ ನಿಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಇರುವ ಕೊಳೆಯನ್ನು ನೀವು ತೆಗೆದಾಕಬೇಕು. ಕರೆಕ್ಟ್? ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಆ್ಯಂಡ್ ಮೈಂಡ್. ದ ಮೌತ್ ಈಸ್ ಇನ್ ಬಿಟ್ವೀನ್. We have to speak with heart and mind. The mouth is in between. Many people are only speaking through mind, with only through brain. Add heart, emotions. There, your relationship. Okay, you can understand that. Personality. Gradually, ನೀವು ಸೂಪರ್ ಕಾನ್ಷಿಯಸ್ ಮೈಂಡ್ನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗ್ತದೆ. ವೆರಿ ಗುಡ್. ಟೀಮ್ ನಂಬರ್ 2, ಕ್ಲಾಪ್ಸ್. ಓಕೆ, ಟೀಮ್ ನಂಬರ್ 3, ಹೌ ಟು ಅಂಡರ್ಸ್ಟ್ಯಾಂಡ್ ಪೀಪಲ್ ಮೈಂಡ್ ಸೆಟ್. ಸಿ, ನಾವು ಇನ್ನೊಬ್ಬರ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳೋಕೆ ನಾವು ಜಾಸ್ತಿ ಪ್ರಯತ್ನ ಪಡ್ತಾ ಇಲ್ಲ. ಫಸ್ಟ್ ವಿ ಹ್ಯಾವ್ ಟು ಸೆಟ್ ಅವರ್ ಮೈಂಡ್ ಸೆಟ್. ಬೇರೆಯವ್ರದ್ದು ಹೌ? ಥ್ರೂ ಇಂಟರಾಕ್ಷನ್, ಥ್ರೂ ಕಮ್ಯುನಿಕೇಷನ್, ಥ್ರೂ ಬೈ ಆಸ್ಕಿಂಗ್ ಕ್ವಶನ್ಸ್. For example, I was an interview for Doordarshan, interviewed 2000 achievers. How I got the information? Just by posing questions to them, I got the answers. And in the pipeline, I am writing a lot of books on that also. Okay, already 3 books are on the pipeline. How to handle telephone complaint? Telephone complaint, how to handle it? Only through communication. Again, speaking. So, listen more and talk less. You will get to know. Start listening more and more. Sympathize with them. Empathize with them. Then you will listen and try to give whatever the answer you can by making them cool, calm, comfortable. How to solve stage fear? ಸ್ಟೇಜ್ ಫಿಯರ್ನ ಸಾಲ್ವ್ ಅಂತ ಕರೆಯಲ್ಲ ನಾವು. ಸ್ಟೇಜ್ ಫಿಯರ್ ಇರುತ್ತೆ, ಹೋಗಿಸ್ಕೋಬೇಕು.
ಅದರಲ್ಲಿ ನಾನು ಎಕ್ಸ್ಪರ್ಟು. ಒಂದು, ನನ್ನ ಕ್ಲಾಸಿಗೆ ಬನ್ನಿ, ಯಾಕಂದರೆ ಫೀಸ್ ಕೊಟ್ಟರೆ ಕೆಲವು ಸರಿ ಹೋಗುತ್ತೆ, ಸೀರಿಯಸ್ ಆಗಿ. ಬಿಕಾಸ್ ನೀವೆಲ್ಲ ಪುಕ್ಸಟ್ಟೆ ಆಗಬೇಕು ಅಂದರೆ ಆಗಲ್ಲ. ಇನ್ನು ಕೆಲವ್ರಿಗೆ ಏನು ಹೇಳ್ತೀನಿ ಅಂದರೆ, ಸ್ಟೇಜ್ ಇರುತ್ತೆ, ಸ್ಟೇಜ್ ಮೇಲೆ ಒಂದು ಹೂ ಕೊಡೋಕ್ಕೋ ಇನ್ನೇನು ಗಿಫ್ಟ್ ಕೊಡೋಕ್ಕೋ ಮೆಮೆಂಟೋ ಕೊಡೋಕ್ಕೋ ಹೋಗ್ತಾ ಇರಿ, ಸ್ಮೈಲ್ ಮಾಡ್ತಾ ಇರಿ. ವೆಲ್ಕಮ್ ಸ್ಪೀಚು, ವೋಟ್ ಆಫ್ ಥ್ಯಾಂಕ್ಸ್ಗೆ ಅವಕಾಶ ಬಂತು ಅಂದರೆ ಫಾಲೋ ಮಾಡಿ. ಓಕೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿದ್ರೆ ಭಯ ಬಿಸಾಕಿ ಅಂತ 1-2-3 ವಿಡಿಯೋ ಮಾಡಿದ್ದೇನೆ. ಥ್ರೋ ಅವೇ ಯುವರ್ ಫಿಯರ್ಸ್. ಫಾರ್ ಯುವರ್ ಇನ್ಫಾರ್ಮೇಷನ್, ಸ್ಟೇಜ್ ಫಿಯರ್ ಈಸ್ ಗುಡ್ ಫಾರ್ ಹೆಲ್ತ್. ದಟ್ ಮೀನ್ಸ್ ಯುವರ್ ಹೆಲ್ತ್ ಈಸ್ ಗುಡ್ ಅಂತ ತೋರಿಸುತ್ತದು. ಬಿಕಾಸ್ ಯು ಆರ್ ನಾರ್ಮಲ್. ಇದಕ್ಕಿದ್ದಂಗೆ ಬೇರೆ ಕಡೆಗೆ ಹೋದ್ರೆ ಒಂಚೂರು ನಡಗಲಿಲ್ಲ, ಏನೋ ಆಗಲಿಲ್ಲ ಅಂದರೆ ನೀವು ಅಬ್ನಾರ್ಮಲ್. ಗಾಟ್ ಇಟ್? ಸೊ ದಟ್ ಈಸ್ ಪಾಸಿಟಿವ್ ಯಾರ್. ಸೊ ಡೋಂಟ್ ವರಿ, ಏನೋ ಆಗುತ್ತಾ ಆಗಲಿ, ಆಗಕ್ಕೆ ಬಿಡಿ. ಎಲ್ಲರೂ ಹೋದರೆ ಫಸ್ಟ್ ಟೈಮ್ ಬಂದವನೇ ಅಂತ ಸ್ಟಾರ್ಟಿಂಗಲ್ಲೇ ಕಲ್ಗಿಲ್ ಹೊಡೆಯಲ್ಲ. ಏನೋ ಹೊಸ್ದಾಗಿ ಬಂದಾನೆ, ಮಾತಾಡೋಕ್ಕೆ ಬಂದಾನೆ ಅಂತ ಸಪೋರ್ಟ್ ಮಾಡ್ತಾರೆ ಅಲ್ವಾ? ಚಂದನ್ ಥರ ಸ್ಮೈಲ್ ಮಾಡಿಬಿಟ್ಟು ಓಕೆ ಓಕೆ ಗುಡ್ 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 ಅಂತ ಕ್ಲಾಪ್ ಹೊಡಿತಾರೆ. ಮೇಕ್ ಇಟ್ ಆಸ್ ಅನ್ ಅಡ್ವಾಂಟೇಜ್. ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್, ಬಟ್ ದೇರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್. ಹತ್ತುತ್ತಾ ಇರಿ ಸ್ಟೇಜು, ಒಂದಲ್ಲ ಒಂದಿನ ಅದು ನಿಮ್ಮ ಕೈ ಹಿಡಿಯುತ್ತೆ. ಭಯ ಇರೋದು ಕೆಟ್ಟದ್ದಲ್ಲ, ಒಳ್ಳೆಯದು. ಭಯ ಇರಲಿಲ್ಲ ಅಂದರೆ ಏನೇನೋ ಮಾತಾಡ್ತಾ ಇದ್ವಿ, ಆವಾಗ ಅವರೆಲ್ಲ ಚಪ್ಪಲಿ ತೊಗೊಂಡು ಹೊಡಿಯೋರು ನಮಗೆ. ಏನೇನೋ ಮಾತಾಡಿದ್ರೆ ಏನಾಗ್ತಿತ್ತು? ಭಯ ಇರೋದ್ರಿಂದ ಏನಾಗುತ್ತೆ? ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀವಿ. ಕರೆಕ್ಟ್? ಎಷ್ಟು ಒಳ್ಳೇದಾಯ್ತಲ್ರಿ ಸ್ಟೇಜ್ ಫಿಯರ್ ಇರ್ತಿದ್ದು. ಇಲ್ಲದೇ ಇದ್ರೆ ಏನಾಗ್ತಿತ್ತು ಗೊತ್ತಾ? ಆಡಿಟೋರಿಯಂ ಸ್ಟೇಜ್ ಮೇಲೆ 50 ಚೇರು, ಕೆಳಗಡೆ 10 ಚೇರ್ ಇರ್ತಿತ್ತು. ಭಯ ಇರೋದ್ರಿಂದ ಅಲ್ಲತ್ತು, ಈ ಕಡೆ 50, 100, 1000. ಕರೆಕ್ಟಾ? ಏಯ್, ಥ್ಯಾಂಕ್ಸ್ ಫಾರ್ ಸ್ಟೇಜ್ ಫಿಯರ್. ಚಪ್ಪಾಳೆ ಹೊಡಿ ಸ್ಟೇಜ್ ಫಿಯರ್. ಸೊ ಹೌ ಟು ಮ್ಯಾನೇಜ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದೀರಿ. ಸೊ ನನಗೆ ವೆರಿ ಈಸಿ ಫಾರ್ಮುಲಾ ಎಲ್ಲ ಕಡೆ ಹೇಳ್ತಾ ಇರ್ತೇನೆ. ಮ್ಯಾನೇಜ್ ಎ ಡೇ ಎಟ್ ಎ ಟೈಮ್. ಪ್ಲ್ಯಾನ್ ಯುವರ್ ಡೇ ಇನ್ ದ ಮಾರ್ನಿಂಗ್, ಆಡಿಟ್ ಯುವರ್ ಡೇ ಇನ್ ದ ಈವ್ನಿಂಗ್, ಪ್ರಿವ್ಯೂ ಇನ್ ದ ಮಾರ್ನಿಂಗ್, ರಿವ್ಯೂ ಇನ್ ದ ಈವ್ನಿಂಗ್. ಪ್ರಯಾರಿಟೈಸ್ ವಾಟ್ ಎವರ್ ಥಿಂಗ್ಸ್ ಯು ಹ್ಯಾವ್ ಅಟ್ ಹ್ಯಾಂಡ್. ಸೊ ಹ್ಯಾಂಡಲ್ ಎ ಡೇ ಎಟ್ ಎ ಟೈಮ್. You are going to manage your time. That's it. And read my book. Celebrate every moment. Anukshana Anubhavisi. How to set for life goals, professional and personal. Find your interest. What is that interest to you? Personal level. ಕೇಳಿದರೆ ನನಗೆ ಫಿಲಮ್ ನೋಡೋಕ್ಕೆ ಇಷ್ಟ, ವಾರಕ್ಕೆ 1-2 ನೋಡ್ತಾ ಇದ್ದೀನಿ, ಗೊತ್ತಾ? ನೋಡ್ತಾ ಇದ್ದೀನಿ. ಯಾಕೆ ನಂಗೆ ಇಷ್ಟ. ಹೆಂಗೆ ಟೈಮ್ ಮಾಡ್ಕೋತೀವಿ? ನಮಗೆ ಬೇಕು ಅಂದರೆ ಮಾಡ್ಕೋತೀವಿ ಹೆಂಗೋ. ಕರೆಕ್ಟಾ? ನನಗೆ ಇಂಟ್ರೆಸ್ಟ್ ಇರಬೇಕು ಅದಕ್ಕೆ. ಪ್ರೊಫೆಷನಲ್, ಇಟ್ ಡಿಪೆಂಡ್ಸ್ ಆನ್ ಯುವರ್ ಆರ್ಗನೈಸೇಷನ್ ಆಲ್ಸೋ. ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಯುವರ್ ಆರ್ಗನೈಸೇಷನ್, ವರ್ಕ್ ಫಾರ್ ದ ಆರ್ಗನೈಸೇಷನ್, ಪ್ರೂವ್ ದಟ್ ಯು ಆರ್ ವರ್ತ್, ಅಂಡ್ ಪ್ರೊಫೆಷನಲಿ ಯು ಕ್ಯಾನ್ ಗ್ರೋ ಬಿಗ್. ದಾಟ್ಸ್ ಇಟ್. ಹೌ ಟು ರೀಚ್ ಅವರ್ ಫೈನಾನ್ಷಿಯಲ್ ಗ್ರೋತ್? ಬೈ ವರ್ಕಿಂಗ್, ಬೈ ಸೇವಿಂಗ್, ಬೈ ಇನ್ವೆಸ್ಟಿಂಗ್. ಸಿಂಪಲ್. ನಾನು ಹೊಸದೊಂದು ಫಾರ್ಮುಲಾ ಮಾಡಿದ್ದೀನಿ. ಏನು ಗೊತ್ತಾ? ಸಾಲ ಮಾಡುವುದಕ್ಕಿಂತ ಹೆಚ್ಚು ದುಡಿಯುವುದು ಲೇಸು ಅಂತ. ಈ ಸಾಲ ಮಾಡೋದು ಸುಲಭ ಕೊಡ್ತಾರೇನ್ರಿ? ಅಲಿಬೇಕು, ಓಡಾಡಬೇಕು, ಅದ್ರ ಬದಲು ಎಕ್ಸ್ಟ್ರಾ ವರ್ಕ್ ಮಾಡಿಬಿಡಿ ಅಂತ. ಇದು ಹೋದ್ವಾರ ಫೈನಲೈಸ್ ಮಾಡಿದೆ. ಇದು ಹೇಗಿದೆ ಕೊಟ್ಟು? ಸಾಲ ಮಾಡುವುದಕ್ಕಿಂತ ಹೆಚ್ಚು ದುಡಿಯುವುದು ಲೇಸು. ಸಾಲ ಮಾಡೋ ಬದಲು 1 hour ಎಕ್ಸ್ಟ್ರಾ ದುಡಿದ್ಬಿಡಿ. ಓಟಿ ಇದ್ರೆ ಓಟಿ ಮಾಡಿ, ಅಥವಾ ಇನ್ನೇನೋ ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ಒಳ್ಳೆ ರೀತಿನಲ್ಲಿ, ಅಪಮಾರ್ಗದಲ್ಲ. ಬೇರೆ ಏನೇನೋ ಮಾಡಿಬಿಡ್ತವೆ, ದುಡ್ಡು ಬೇಕು ಅಂದ್ಬಿಟ್ಟು ಆಮೇಲೆ ಏನೋ ಸಿಕ್ಕಾಕತ್ತವೆ, ಇನ್ನೇನೋ ಒದ್ದಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಜೀವನ ಮಾಡ್ತವೆ. ಒಳ್ಳೆಯ ಮಾರ್ಗದಲ್ಲಿ ನೀವು ಎಕ್ಸ್ಟ್ರಾ ದುಡ್ಕೊಂಡ್ರೆ ಯಾರು ಬೇಡ ಅಂತಾರ? ನಿಮ್ಮ ಡ್ಯೂಟಿ ಅವರ್ಸಲ್ಲೆಲ್ಲ ಡ್ಯೂಟಿ ಮಾಡಿಬಿಟ್ಟು ಇನ್ಯಾವುದೋ ಎಕ್ಸ್ಟ್ರಾ ½ an hour ಯಾವುದೋ ಕರೆಕ್ಟಾಗಿ ದುಡ್ಡು ಇನ್ವೆಸ್ಟ್ ಮಾಡ್ಕೊಂಡು ಇನ್ನೊಂದೇನೋ ನೀವು ಶ್ರೀಮಂತರಾದರೆ ಯಾರು ಬೇಡ ಅಂತಾರ? ಬೈ ಪ್ರಾಪರ್ ಪ್ಲ್ಯಾನಿಂಗ್, ಬೈ ಪ್ರಾಪರ್ ಇನ್ವೆಸ್ಟಿಂಗ್. ಫಸ್ಟು ಇನ್ಶೂರೆನ್ಸ್ ಮೇಲೆ ಮಾಡ್ಕೊಳ್ಳಿ, ಅದಾದಮೇಲೆ ಮ್ಯೂಚುವಲ್ ಫಂಡಲ್ಲಿ ಮಾಡಿ, ಅದಾದಮೇಲೆ ಶೇರ್ಸು ಗೀರ್ಸು ಹಾಕಿ. ಒಂದೇ ಫಾರ್ಮುಲಾ ಏನು ಅಂದರೆ, ಒಂದೇ ಬಾಸ್ಕೆಟಲ್ಲಿ ಹಾಕಬೇಡಿ ಅಂತಾರೆ. ಇನ್ವೆಸ್ಟ್ ಮಾಡಬೇಕಾದ್ರೆ ಎಲ್ಲ ಬಾಸ್ಕೆಟ್ಗೂ ಒಂದು ಚೂರು ಹಾಕಿ, ಅಲ್ಲಿ ಯಾವುದೋ ಒಂದು ಹೆಚ್ಚು ಕಡಿಮೆ ಆದರೂ ಬೇರೆ ಬಾಸ್ಕೆಟ್ ನಿಮ್ಮನ್ನು ಕಾಪಾಡುತ್ತೆ ಅಂತ. ಒಂದೇ ಕಡೆ ಎಲ್ಲ ಚಿನ್ನ ಇಷ್ಟ ಅಂದ್ಬಿಟ್ಟು ಎಲ್ಲ ಚಿನ್ನ ತಗೊಂಬಿಡೋದು, ಬಂದು ಕಳ್ಳ ಎತ್ಕೊಂಡು ಹೊಡೋದು ಅಲ್ವಾ? ಇನ್ನು ಕೆಲವ್ರು ಏನು ಮಾಡ್ತಾರೆ, ಎಲ್ಲ ಹೆಂಡತಿ ಹೆಸರಿಗೆ ಬರೆದು ಬಿಡ್ತಾರೆ. 1-2-3 ಕೇಸ್ ಆಗಿದೆ, ನಿಮ್ಗೆ ಹೇಳಿರ್ತೀನಿ. ಎಲ್ಲ ಹೆಂಗಿದ್ರು ಬರ್ದನಲ್ಲ ಅಂತ ಟಾಟಾ ಬಾಯ್ ಬಾಯ್. ನನಗೊಂದು 3 ಕೇಸು. ಸಾರ್ ಎಲ್ಲ ಬರೆದ್ಬಿಟ್ಟೆ ಸಾರ್.
ಜೊತೆಗೆ ಆರಾಮಾಗಿ ಅವ್ನು ಯಾವನು ಹಳೆ ಲವರ್ ನೋಡ್ಕೊಂಡೋಗಿ ಮದುವೆ ಆಯ್ತವೆ. ಅದಕ್ಕೆ ಮಕ್ಕಳಿಗೂ ಅಷ್ಟೇ ಜಾಸ್ತಿ ಕಷ್ಟಪಟ್ಟು ದುಡ್ದು ಮಕ್ಕಳಿಗೆ ಏನೋ ಮಾಡೋದು. ನಮ್ಮಪ್ಪ ಯಾಕೆ ಇನ್ನೂ ಸಾಯ್ತಾ ಇಲ್ಲ ಅಂತವ್ರ ಇಲ್ವಾ? ಅದೇ ನೀವು ಎಷ್ಟು ಬೇಕೋ ಅಷ್ಟು ಮಾಡಿಟ್ಟು ಮಕ್ಕಳನ್ನೇ ಆಸ್ತಿ ಮಾಡಿಬಿಟ್ರೆ, ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಬುದ್ಧಿವಂತರಾಗಿ ನಿಮ್ಮ ಹೆಸರಲ್ಲಿ ಎಷ್ಟು ಬೇಕು ಮಾಡ್ಕೊಳ್ಳಿ, ಬೇರೆಯವ್ರ ಹೆಸರಲ್ಲಿ ಎಷ್ಟೆಷ್ಟು ಮಾಡಬೇಕೋ, ಹೆಂಡತಿ ಆಗಿರಲಿ ಮಕ್ಕಳಾಗಿರಲಿ ಎಷ್ಟೆಷ್ಟು ಬೇಕೋ ಅಷ್ಟೇ ಮಾಡಿ. ಆವಾಗ ನಿಮ್ಮ ಜೊತೆ ವಿಶ್ವಾಸವಾಗಿರ್ತಾರೆ. ಕರೆಕ್ಟಾ? ಈಗ ಎಷ್ಟೋ ಜನ ಎಲ್ಲನೂ ಅಪ್ಪಂದಿರು ಬರೆದು ಬಿಟ್ರೆ ಆಮೇಲೆ ಕೊನೆಗೆ ಅಪ್ಪ ಅಲ್ಲಿ ವೃದ್ಧಾಶ್ರಮ ಚೆನ್ನಾಗಿದೆ ನಡಿ ಅಂತಾರೆ. ಕರೆಕ್ಟಾ? ಸೊ ಅದಕ್ಕೆ ಪರ್ಸನಲ್ಲು ಪ್ರೊಫೆಷನಲ್ಲು ನನ್ನ ಅನುಭವ ಸೇರಿಸಿ ಹೇಳ್ತಾ ಇದ್ದೇನೆ. ಎಲ್ಲದರಲ್ಲೂ ಹುಷಾರಾಗಿರಬೇಕು. ವಿ ಡು ನಾಟ್ ನೋ ಯಾವಾಗ ಹೆಂಗಾಗುತ್ತೋ ಗೊತ್ತಿಲ್ಲ. ವಿ ಹ್ಯಾವ್ ಟು ಲಿವ್ ಆ್ಯಸ್ ಇಫ್ ದೆರ್ ಇಸ್ ನೋ ಟುಮಾರೋ. ಹೆಂಗೆ ಬದುಕಬೇಕಂತ ಗೊತ್ತೇನ್ರಿ? ನಾಳೆ ಇದೆಯೋ ಇಲ್ವೋ ಗೊತ್ತಿಲ್ಲ ರೀ. ಇವತ್ತು ಸಿಕ್ಕಾಪಟ್ಟೆ ಬಿಂದಾಸ್ ಆಗಿ ಬದುಕಬೇಕು. ಹಂಗೆ ಬದುಕ್ತಾ ಇದ್ರೆ, ಪ್ರತಿದಿನ ಬದುಕ್ತಾ ಇದ್ರೆ ಏನಾಯಿತು? ಲೈಫೇ ಬೊಂಬಾಟಾಗೋಯ್ತು. ಕರೆಕ್ಟಾ? ನಾನು ಇನ್ನೊಂದು ದಿನ ಯಾವತ್ತೋ ಟ್ರೈನಿಂಗ್ ಚೆನ್ನಾಗಿ ಮಾಡ್ತೀನಿ, ಇವತ್ತಿದೆ, ಇವತ್ತು ಅವಕಾಶ. ಕರೆಕ್ಟಾ? ಇವತ್ತು ಸಿಕ್ಕಿದೆ, ಕೊಟ್ಟಿದ್ದಾರೆ. ಸೊ ವಾಟ್ ಎವರ್ ಐ ಡಿಡ್. ಈಗ ಆ್ಯಕ್ಚುಲಿ ನಿಮ್ಗೀಗ ಎಷ್ಟು ಪ್ರಿಪೇರ್ ಆಗಿದ್ದೀನಿ ಅಂದರೆ 3 ದಿನಕ್ಕೆ ಟ್ರೈನಿಂಗ್ ಮಾಡೋವಷ್ಟು ಇದೆ ನನ್ನ ಲ್ಯಾಪ್ಟಾಪಲ್ಲಿ. ಬಟ್ ನಾನು ಓಪನ್ನೇ ಮಾಡಿಲ್ಲ ಬೆಳಿಗ್ಗೆಯಿಂದ. ಕರೆಕ್ಟಾ? ಬಟ್ ಸ್ಟಿಲ್ ವಾಟ್ ಐ ಫೆಲ್ಟ್, ಈ ಆಲ್ರೆಡಿ ಒಂದು ಲೆವೆಲ್ ಇದ್ದಾರೆ. ಸರಿ ರೆಡಿ ಮಾಡಿದ್ದೆ, ಹಳೇದು ರಿವೈಸ್ ಆಯಿತು. ಬೇಸಿಕ್ ಸ್ಟ್ರೈಟಾಗಿ ವಿಷಯಕ್ಕೆ ಬಂದುಬಿಟ್ಟೆ ನಾನು. ಕೊಂಕಣ ಸುತ್ತ ಮೈಲಾರಕ್ಕೆ ಬರಲೇ ಇಲ್ಲ ನಾನು. ಬಿಕಾಸ್ ವಾಟ್ ಈಸ್ ದಟ್ ಐ ವಾಂಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಐ ಹ್ಯಾವ್ ಡನ್. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್, ನೆನ್ನೆ ನಾನು ಒಂದು 5 ಜನಕ್ಕೆ ಇದೇ ಟಾಪಿಕ್ನ ಇನ್ ಡೀಟೈಲ್ ಆಗಿ ನಂದಿರೋದು ಅಲ್ಲಿ ಏನಿತ್ತಲ್ಲ ಲ್ಯಾಪ್ಟಾಪು ಅದಷ್ಟು ತೋರಿಸಿ ಟ್ರೈನಿಂಗ್ ಮಾಡಿದ್ದೀನಿ. ಅದಷ್ಟು ತೋರಿಸಿ ಟ್ರೈನಿಂಗ್ ಮಾಡಿರೋದ್ರಿಂದ ನಾನು ನೆನಪಿದೆಯಾ? ಅದಷ್ಟೇ ಎಷ್ಟು ಬೇಕೋ ಅಷ್ಟು ಹೇಳಿದೆ ಈಗ. ಬಟ್ ಮೈ ಪ್ರಿಪರೇಷನ್, ನನಗೆ ಹೇಳ್ತಾ ಇದ್ದೀನಿ 3 to 4 days ಟ್ರೈನಿಂಗ್ ಈ ಕಂಟಿನ್ಯೂಸ್ ಅವ್ರು ಏನಾದ್ರು ಕೊಟ್ಟರೆ ಮಾಡ್ತೀನಿ. ಅದರ ಅರ್ಥ ನನ್ನ ಪ್ರಿಪರೇಷನ್ ಯಾವಾಗಲೂ ಜಾಸ್ತಿ ಇದ್ದಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿರುತ್ತೆ? ನಂದು ಬರೀ ಸೂಪರ್ ಕಾನ್ಷಿಯಸ್ ಮೈಂಡ್ ಬಗ್ಗೆನೇ 25 ಸ್ಲೈಡ್ ಮಾಡಿದ್ದೀನಿ. ಸಬ್ ಕಾನ್ಷಿಯಸ್ 50 ಸ್ಲೈಡ್ ಇದೆ. ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ 60 ಸ್ಲೈಡ್ ಇದೆ. ಬಟ್ ಸ್ಟಿಲ್ ಅದು ತೋರಿಸಿಲ್ಲ ನಾನು, ಬಿಕಾಸ್ ಎಷ್ಟು ನಾನು ನೆನಪಿರಲ್ಲ. ಬಟ್ ಇವತ್ತೇನು ಬರೀ 3-4 ಪಾಯಿಂಟ್ ಮಾತಾಡಿದ್ದೀವಿ, ಇದು ನೆನಪಿರುತ್ತಾ ಇಲ್ವಾ? ಅಷ್ಟೇ ರೀ. ಪ್ರಿಪ್ರೇಷನ್ ಸಖತ್ತಾಗಿ ಮಾಡ್ತಾ ಇರ್ರಿ. ಆಮೇಲೆ ಪ್ರೆಸೆಂಟೇಷನ್ನು ಕಾನ್ಫಿಡೆಂಟಾಗಿ ಮಾಡ್ತಾ ಇರ್ರಿ. ಯಾರೇ ಬಂದರು ಏನೇ ಬಂದರು, ನನಗೀಗ ಮೋದಿನೇ ಎದುರುಗಡೆ ಕೂರಿಸಿದ್ರು ಇಂಟರ್ವ್ಯೂ ಆರಾಮಾಗಿ ಹಾಯ್ ಹೌ ಯು ಅಂತ ಶುರು ಮಾಡಿದ್ರು ಶುರು ಮಾಡ್ತೀನಿ. ಯಾಕೆ ನಾನು ಎಲ್ಲ ಥರದ ದೊಡ್ಡವ್ರನ್ನ ನೋಡಿಬಿಟ್ಟಿದ್ದೆ, ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡಿದ್ದೀನಿ ಅಷ್ಟೇ. ನಿಮ್ಮ ಹತ್ರನೂ ನಿಮಗೆ ಗೊತ್ತಿರಲ್ಲ ಎಷ್ಟೋ ಸರಿ ಕಸ್ಟಮರ್ಸು ರಿಟೈರ್ಡ್ IAS ಆಫೀಸರ್ ಇರ್ಬೋದು, IPS ಇರ್ಬೋದು. ಕೆಲವ್ರು ಇನ್ನೊಂದು ನಿಮಗೆ ಗೊತ್ತಿರಲಿ, ಕೆಲವ್ರು ಹೇಳ್ಕೊಳ್ಳಲ್ಲ. 2 ಥರ ಜನ ಇರ್ತಾರೆ ಗೊತ್ತಿರಲಿ. ಕೆಲವರು ಏನೂ ಇರಲಿಲ್ಲ ಅಂದರೆ ತೋರಿಸ್ಕೊಳ್ಳೋಕ್ಕೆ ಚಿನ್ನ ಒಡವೆ ಹಾಕತ್ತವೆ. ಪಾಪ ಇನ್ನೇನೂ ಇಲ್ಲ ಅವಕ್ಕೆ ತೋರಿಸ್ಕೊಳ್ಳೋಕ್ಕೆ, ನಾಲೆಡ್ಜ್ ಇಲ್ಲ, ಮಣ್ಣು ಮಸಿ ಇಲ್ಲ. ಕರೆಕ್ಟಾ? ಉಂಗ್ರ ಚಿನ್ನ ಎಲ್ಲ ಹಾಕೊಂಡು ತೋರಿಸ್ಕೊತವೆ. ಎಲ್ಲ ನಾಲೆಡ್ಜ್ ಇರೋರು ಎಲ್ಲ ಇರೋರು ತೋರಿಸ್ಕೊಳ್ಳಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು ಕೆಲವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ, ಆರಾಮಾಗಿ ಸಿಂಪಲ್ ಡ್ರೆಸ್ಸು ಕ್ಯಾಶುವಲ್ ಆಗಿ ಇದ್ಕೊಂಡು ಅನ್ನೋಟಿಸಿಂಗ್ಲಿ ಮಾಲು ಗಾಲ್ಫ್ ಗ್ರೌಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಲೈಫ್ ಎಂಜಾಯ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ದೇ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಲೈಫ್, ದೇ ಆರ್ ಡೂಯಿಂಗ್ ಲೈಕ್ ದಟ್. ಇನ್ನು ಕೆಲವ್ರಿಗೆ ತೋರಿಸ್ಕೋಬೇಕಲ್ಲ ಅದರಲ್ಲೂ. ಅದು ಇಲ್ಲಿ ಯಾವುದೋ ಟಿ ವಿನಲ್ಲಿ ಬರ್ತಾ ಇದ್ದಾರೆ ಅಂದರೆ CM ಯಾರ ಮಾತ್ರ ಪಕ್ಕದಲ್ಲಿ ಎಷ್ಟು ಮುಖ ಹಿಂಗೆ ಬರ್ತಾ ಇರ್ತಾವೆ ನೋಡಿದ್ದೀರಾ? ಅವ್ರಿಗಲ್ಲಿ ನಾನು ಅಲ್ಲಿ ಇದೀನಿ ನೋಡು ನೋಡಿದ್ದೀರಾ ಅಲ್ವಾ? ಯಾವ ಥರದ ವ್ಯಕ್ತಿ ನೀವಾಗಬೇಕು ನೋಡ್ಕೊಳ್ಳಿ. ಸೊ ಪ್ರೊಫೆಷ್ನಲಿ ಪರ್ಸನಲಿ ನೀವೊಬ್ಬರು ದೊಡ್ಡ ವ್ಯಕ್ತಿ ಬರ್ತಾ ಇದ್ದೀರಿ ಅಂದರೆ VIP ಇದ್ರೂ ಮೀಡಿಯಾದವ್ರು ಏನು ಮಾಡ್ತಾರೆ, ಅವ್ರನ್ನ ಹುಡ್ಕೊಂಬಂದು ಸರ್ ನಿಮ್ದೊಂದು ಅಭಿಪ್ರಾಯ ಕೊಡಿ ಅಂತ ಕೇಳ್ತಾರಾ ಇಲ್ವಾ? ಬೆಳೀರಿ, ನೀವು ಎಲ್ಲಿದ್ದರೂ ಬೆಳಿಬೋದು ರೀ. ಯಾವುದೋ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆದವರು ಕೆಲವರು ಉದ್ಧಾರ ಆಗಿರೋದು ನೋಡಿದ್ದೀನಿ ನಾನು. KS ನರಸಿಂಹಸ್ವಾಮಿ, ಈ ವಾಸ್ ಎ 2nd division ಕ್ಲರ್ಕ್, ಮೈಸೂರು ಮಲ್ಲಿಗೆ ಕವಿ. C ಅಶ್ವಥ್ NGF ಎಂಪ್ಲಾಯಿ ಆಗಿದ್ದವರು, ಫ್ಯಾಕ್ಟ್ರಿ ಎಂಪ್ಲಾಯಿ ಆಗಿದ್ದವರು. ನಾವು ಗುರುತಿಸ್ತೀವಲ್ವ ಒಬ್ಬ ಸಿಂಗರ್ ಆಗಿದ್ದಕ್ಕೆ. ಈ ಜಸ್ಟ್ ಹ್ಯಾವ್ ಸಮ್ ಟ್ಯಾಲೆಂಟ್ ಐ ಸೇ ದ ಹೋಲ್ ವರ್ಲ್ಡ್ ರೆಕಗ್ನೈಸಸ್ ಯು. ಸೊ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು. ಬಟ್ ದೂರದರ್ಶನ್ ನ್ಯೂಸ್ ರೀಡರ್ ಅದೇ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ಗೆ ಅಫಿಷಿಯಲ್ ಗೌರ್ಮೆಂಟ್ ಕಮಿಟಿಗೆ ನನ್ನ ಮೆಂಬರ್ ಆಗಿದ್ದೆ. ಸೀನಿಯರ್ ಆಫೀಸರ್ ಜೊತೆಗೆ ನನ್ನ ವಾಟ್ ಅವರ್ ಮೀಡಿಯಾ ಎಕ್ಸ್ಪರ್ಟ್ ಸೇಸ್ ಅಂತ ನಮ್ಮ ಕಮಿಷನರ್ ಮಾತಾಡ್ತಾರೆ. ನನ್ನ ಬೇರೆಯವ್ರಿಗೆ ಹೊಟ್ಟೆವ್ರಿ ಅದು ಹುರ್ಕೊಳ್ಳಿ ಬಿಡಿ. ಆರ್ ಗೆಟಿಂಗ್ ಮೈ ಪಾಯಿಂಟ್? ಸೊ ಎಲ್ಲಿದ್ದು ನಾನು ಹೇಳಿದ್ದು, ನಾನು ಎಂಪ್ಲಾಯಿ ಆಗಿದ್ದು
But commissioner noticed me. He is in the media. Hey, be in this committee ಇಂದಿದ್ರು ಒಬ್ಬರು. ಅಶೋಕ್ ಕುಮಾರ್ ಮುನ್ನೊಳ್ಳಿ ಅಂತ ಇದ್ರು. ಅರ್ಥ ಆಯ್ತಾ? ಸೊ ರೆಕಗ್ನಿಷನ್ ವಿಲ್ ಆಲ್ವೇಸ್ ಕಮ್ಸ್ ಟು ಯು. ಈಗ ಇವ್ರು ಇವತ್ತು ಸ್ವಲ್ಪ ಚೆನ್ನಾಗಿ ಮಾತಾಡೋದಕ್ಕೆ ಏನು ಅನ್ನಿಸ್ತು, ಏಯ್ ಪರವಾಗಿಲ್ಲ ರೀ, ಲಾಸ್ಟ್ ಟೈಮ್ಗೆ ಚೆನ್ನಾಗಿ ಮಾತಾಡಾರೆ, ಪ್ರಮೋಷನ್ ಆಗಿದೆ ಗೊತ್ತಾಯಿತು, ಪ್ರಮೋಷನ್ನು ಯಾಕಾಯಿತು, ಚೆನ್ನಾಗಿ ಮಾತಾಡೋದಕ್ಕೆ, ಚೆನ್ನಾಗಿ ಕೆಲಸ ಮಾಡೋದಕ್ಕೆ, ಎರಡಕ್ಕೂ ಆಯಿತು. ಪ್ರೊಫೆಷನಲ್ ಹಂಗೆ, ಯು ಇಂಪ್ರೂವ್ ಯುವರ್ ಸ್ಕಿಲ್, ಪೀಪಲ್ ವಿಲ್ ರೆಕಗ್ನೈಸ್. ಅದರಲ್ಲೂ ನಂದನದಲ್ಲಿ ಸ್ವಲ್ಪ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರೆ ಅಂತ ಗೊತ್ತಾಗಿದೆ ನನಗೆ. ಹೌ ಟು ರೀಚ್ ಅವರ್ ಫೈನಾನ್ಷಿಯಲ್ ಗ್ರೋತ್, ಈಗಾಗಲೇ ಹೇಳಿದ್ದೀನಿ, ಜಾಸ್ತಿ ದುಡೀರಿ, ಉಳಿಸಿ, ಇನ್ವೆಸ್ಟ್ ಮಾಡಿ, ದಟ್ಸ್ ಇಟ್. ಅನ್ವಾಂಟೆಡ್ ಬಿಟಾಕಿ, ವಾಂಟೆಡ್ ಅಷ್ಟು ಅಲ್ಲ. ವಾಂಟೆಡ್ ಎಷ್ಟೆಷ್ಟು ಬೇಕು, ಒಂದು ಹೆಂಡ್ತಿ, ಒಂದು ಕಾರು, ಒಂದಿದು, ಒಂದೊಂದು, ಎರಡೆರಡು ಮೂರು ಮಾಡ್ಕೊಳಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದಲ್ಲ, ಒಂಚೂರು ನೋಡ್ಕೊಳ್ಳಿ. ಹೌ ಟು ಕೀಪ್ ಗುಡ್ ಹೆಲ್ತ್ ಆ್ಯಂಡ್ ವೆಲ್ತ್. ಹೆಲ್ತ್ ಇವತ್ತು ನಾವೇನು ಡಿಸ್ಕಸ್ ಮಾಡಿದ್ದೀವಿ, ಮೈಂಡು. ನೀವು ಮೈಂಡನ್ನ ಸರಿಯಾಗಿ ಮೈಂಡ್ ಮಾಡಿದ್ರೆ, ಯುವರ್ ಮೈಂಡ್ ವಿಲ್ ಮೈಂಡ್ ಯು, 90% ಆಫ್ ಯುವರ್ ಹೆಲ್ತ್ ವಿಲ್ ಬಿ ಓಕೆ. 90%. ಐ ಆಮ್ ಟೆಲಿಂಗ್ ಯು ಸೀರಿಯಸ್ಲಿ. ಬಿಕಾಸ್ ನಿಮ್ಮ ಮೈಂಡ್ ಫುಲ್ ಆರಾಮಾಗಿತ್ತು ಅಂದರೆ ಸ್ಟ್ರೆಸ್ಸಿಂದಾನೇ 20 ಕಾಯಿಲೆ ಬರೋದು. ಈಸಿ ಆಗೋಯ್ತಲ್ಲ, ನೀವು ಸ್ಟ್ರೆಸ್ ಮಾಡ್ಕೊಳ್ಳಲ್ಲ, ಕೂಲ್ ಕಾಮ್ ಕಂಫರ್ಟಬಲ್ ಆಯಿತು. ಓಕೆ, ಸೊ ದಿಸ್ ವಾಸ್ ಟೀಮ್ ನಂಬರ್ 3. ಥ್ಯಾಂಕ್ ಯು ಟೀಮ್ ನಂಬರ್ 3. ಓಕೆ, ಸೊ ಟೀಮ್